ಆಶ್ರಯ ಬಡಾವಣೆಯಲ್ಲಿ ಈದ್ ಮಿಲಾದ್ ಆಚರಣೆ. ಪಟ್ಟಣದ ಆಶ್ರಯ ಬಡಾವಣೆಯಲ್ಲಿ ಈದ್ ಮಿಲಾದ್ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೂಜ್ಯ ಸಿದ್ದಲಿಂಗ ದೇವರು ಮಾತನಾಡಿ, ಪ್ರವಾದಿ ಮಹಮ್ಮದ್ ಅವರು ಆದರ್ಶಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ. ಅಲ್ಪಾವಧಿಯಲ್ಲೇ ಸಮಾಜದಲ್ಲಿ ಮಹತ್ತರ ಬದಲಾವಣೆ ತಂದ ಪ್ರವಾದಿಯವರ ಜನ್ಮದಿನದ ಸಂದರ್ಭದಲ್ಲಿ ಅವರ ಆದರ್ಶ, ಮಾನವೀಯತೆ ಹಾಗೂ ಸಹೋದರತ್ವದ ಸಂದೇಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಂತರ ಪೂಜ್ಯ ಸಿದ್ದಲಿಂಗ ದೇವರು ಸಿಹಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್.ಬಿ. ಕಟ್ಟಿಮನಿ, ಪಿಎಸ್ಐ ಜ್ಯೋತಿ ಘೋತ್, ದಲಿತ ಮುಖಂಡ ಮುತ್ತಪ್ಪ ಚಮಲಾಪುರ್, ಮುಸ್ಲಿಂ ಸಮಾಜದ ಯುವ ಮುಖಂಡ ನಿರಂಜನಾಸ್ ಮಖನದಾರ್, ಮಾರುತಿ ಸಂಘದ ಅಧ್ಯಕ್ಷ ತೋಟಪ್ಪ ಏವೂರ್, ಆಶ್ರಯ ಕಾಲೋನಿ ಯಂಗ್ ಕಮಿಟಿ ಅಧ್ಯಕ್ಷ ರಾಜು ಚಿಸ್ತರ್ಗಿ, ಉಪಾಧ್ಯಕ್ಷ ಖಾಜಾ ಪಟೇಲ್, ಎಸ್ಟಿಎಂಸಿ ಅಧ್ಯಕ್ಷ ಬುಡ್ಡಾ ಯಕಿನ್, ದಾವಲ್ ಸಾಬ್ ಧೋಣಿ, ಲಕ್ಷ್ಮೀಕಾಂತ್ ಬಡಿಗೇರ್, ಇಮಾಮ್ ಸಾಬ್ ಕಾಳಗಿ, ಲಕ್ಷ್ಮಣ ಏವೂರ್, ಲಾಲ್ ಸಾಬ್ ಅಂಬಳನೂರ್ ಸೇರಿದಂತೆ ಆಶ್ರಯ ಕಾಲೋನಿ ಯಂಗ್ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಸೌಹಾರ್ದತೆ, ಸಹೋದರತ್ವ ಹಾಗೂ ಪರಸ್ಪರ ಗೌರವದ ಸಂದೇಶ ಸಾರಿತ್ತು. ಪ್ರವಾದಿ ಮಹಮ್ಮದರ ಜನ್ಮದಿನದ ದಿನದಂದು ತಾವೆಲ್ಲರೂ ಈದ್ ಮಿಲಾದ್ ಹಬ್ಬವನ್ನ ಆಚರಣೆ ಮಾಡಿಕೊಳ್ಳಕತ್ತೀರಿ. ಈ ಆಚರಣೆಯ ಸಮಾರಂಭದ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ನನ್ನ ಊರಿನ ಎಲ್ಲ ಜಾತಿ, ಮತ, ಪಂಥ ಮೀರಿದ ಬಾಂಧವ್ಯರು ವೇದಿಕೆ ಮೇಲಿದ್ದಾರೆ. ಮ್ಯಾಮನ್ನ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಗಣ್ಯರಲ್ಲಿ ನನ್ನ ನಮಸ್ಕಾರಗಳನ್ನು ಸಮರ್ಪಿಸಿ, ಇಲ್ಲಿ ಪಾಲ್ಗೊಂಡಿರುವ ತಾವೆಲ್ಲರೂ ನನ್ನ ಬಂಧುಗಳೆಂದೇ ತಿಳಿದುಕೊಂಡು ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ಜಾಸ್ತಿ ಮಾತಾಡೋ ವೇದಿಕೆನೂ ಅಲ್ಲ, ಮತ್ತು ನೀವು ಯಾರು ಕೇಳಕ್ಕೂ ಕುಂತಿಲ್ಲ. ಅಲ್ಲಿ ಹಿಂದೆ ನಿಮ್ಮ DJ ಸೌಂಡ್ ಚಾಲು ಆಗ್ಯಾವ ಸಣ್ಣ, ನೀವೆಲ್ಲ ಅಲ್ಲಿ ಓಡೋಗೋರು. ಸುಮ್ಮನೆ ನೇಮಕ್ಕೊಂದು ಫಂಕ್ಷನ್ ಮಾಡ್ಬೇಕಂತ ಮಾಡೀರಿ, ಎಲ್ಲರೂ ಸೇರಿಸಿ ಕರೆಸಿರಿ. ಜಾಸ್ತಿ ಹೊತ್ತು ನಾ ಏನೂ ಹೇಳಕ್ ಹೋಗೋದಿಲ್ಲ. ನಾನೊಂದೊನ್ನೆ ಕಬೀರ್ ದಾಸರ್ ಅಂತ ಆಗಿ ಹೋಗ್ತಾರೆ, ವಿ ಆಲ್ ನೋ ಅಬೌಟ್ ಹಿಮ್. ಆ ಕಬೀರ್ ದಾಸರು ಹಿಂದಿ ಒಳಗೆ ಭಾಳ ಚೆನ್ನಾಗಿ ಮಾತು ಬರೀತಾರೆ. ಜೋ ಸಾತ್ ಮೇ रहेगा वो 100 साल जिएगा, जो साथ में रहेगा वो 100 साल जिएगा, जो अकेला रहेगा वो एक दिन में ही मर जाएगा ಅಂತ ಬಂದಿದ್ರು. ಯಾರು ಕೂಡಿ ಬದುಕ್ತಾರ, ಯಾರು ಒಗ್ಗಟ್ಲೆ ಬದುಕ್ತಾರ, ಏನೂ ತಗೊಂಡು ಹೋಗೋದಿಲ್ಲ. ಖಾಲಿ ಹಾತ್ ಮೇ ಆಯತೆ, ಖಾಲಿ ಹಾತ್ ಮೇ ಜಾಯಂಗೆ, ಕುಚ್ ಭಿ ಹಮ್ ಲೇಕರ್ ನೈ ಜಾನೆ ವಾಲೆ. ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಇದ್ದಷ್ಟು ದಿನ ಪ್ರೀತಿಲೆ, ಇನ್ಸಾನ್ ತಕ್ ಮರ್ಯಾದೆಯಿಂದ ಪ್ರೀತಿಲೆ ಮಾತಾಡಿ, ಇನ್ಸಾನ್ ಹಂಗು ನೋಡು ಜನ ನಮಗ್ ಬೇಕಾಗೈತಿ, ಇನ್ಸಾನ್ನ ಸೈತಾನಂಗು ನೋಡು ಜನ ನಮಗ್ ಬೇಡ. ಹಂಗ ಇನ್ಸಾನಿಯತ್ತಿಂದ ನಾವೆಲ್ಲರೂ ಮನುಷ್ಯರಾಗಿ ಬದುಕೋಣ. ಇದ್ದಷ್ಟು ದಿನ ನಿಮ್ಮ ಹಬ್ಬ ನೀವು ಮಾಡ್ರಿ, ಅವ್ರ ಹಬ್ಬ ಅವ್ರು ಮಾಡ್ತಾರ. ಎಲ್ಲರಿಗೂ ಬದುಕು ಹಕ್ಕಿ ಜಗತ್ತೊಳಗೈತಿ. ಚಂದ ಬದುಕ್ರಿ, ಯಾರು ಕೂಡ ಜಗಳ ಆಡದೆ ಎಲ್ಲರೂ ನಮ್ಮವರೇ ಅನ್ನುವ ಮನೋಭಾವದಿಂದ ಹೋದ್ರ ನಾವೆಲ್ಲರೂ ಚಂದ ಬದುಕ್ತೀವಿ ಅಂತ ಹೇಳಿ, ಈ ಹುಡುಗರೆಲ್ಲ ಭಾಳ ಪರಿಚಯ ನನಗೆ. ನಾ ಯಾವ ಫಂಕ್ಷನ್ ತಪ್ಸಿದ್ರು ಈ ಹುಡುಗರು ಫಂಕ್ಷನ್ ತಪ್ಸೋದ್ ಬಿಡಂಗೇ ಇಲ್ಲ ಅವ್ರು ನನಗೆ. ಇವು ಇಲ್ಲಾಂದ್ರೆ ಇವು ಏನಂತ ಅಜ್ಜರ್ ನೀವು ನಮ್ಮ ಫಂಕ್ಷನ್ ಬರಂಗಿಲ್ಲ ಅಂದ್ರೆ ನಾಳೆ ನಾವಲ್ಲಿ ಆಟ ಆಡಕ್ ಬರಂಗಿಲ್ಲ ಕ್ರಿಕೆಟ್ ಅಂತ. ಅದಕ್ಕೆ ಒಗ್ಗಟ್ಲೆ ಇರ್ರಿ, ಯೂನಿಟಿಲೆ ಬದುಕ್ರಿ. ದೇರ್ ಇಸ್ ಅ ಫೇಮಸ್ ಕೋಟ್, ಯೂನಿಟಿ ಇನ್ ಡೈವರ್ಸಿಟಿ ಅಂತ. ಚಂದ ಯೂನಿಟಿಲೆ, ಒಗ್ಗಟ್ಲೆ ಚಲೋ ಏನು ಅವ್ರು ಹೇಳ್ಕೊಟ್ಟಾರ. ಮತ್ತು ನಾ ಅದೇ ಕೇಳ್ತೀನಿ, ಸಮಾಜದ ಎಲ್ಲ ಬಾಂಧವರಿಗೆ ಸಾಲಿ ಕಲಿಸ್ರಿ. ದೇ ಮಸ್ಟ್ ಬಿ ಎಜುಕೇಟೆಡ್. ಅವ್ರಿಗೆ ಮೊದಲು ಸಾಲಿ ಕಲಿಸ್ರಿ, ಕೈಯಾಗ ಪೆನ್ ಕೊಡ್ರಿ, ಸಾಲಿಗೆ ಹೋಗ್ಲಿ, ಅಭ್ಯಾಸ ಮಾಡ್ಲಿ. ಅವಾಗ ಮನಿ ಚಲೋ ಆಕೈತಿ, ಏರಿಯಾ ಚಲೋ ಆಕ್ಕದ, ಊರು ಚಲೋ ಆಕ್ಕದ. ಸಾಲಿ ಕಲ್ತಿದ್ದಕ್ಕೆ ಇವತ್ತು ಒಬ್ಳು ಸಣ್ಣ ಮಹಿಳೆ, ಸಣ್ಣ ಹುಡುಗಿ ನಾ ಸಾಲಿ ಕಲಿಬೇಕು ಅಂತ ಕನಸು ಕಂಡು ಸಾಲಿ ಕಲ್ತು ಇವತ್ತು ನಮ್ಮ ತಾಳಿಕೋಟಿಗೆ PSI ಮ್ಯಾಮ್ ಆಗಿ ಒಬ್ರು ಬಂದಾರ. ಅವರು ಸಾಲಿ ಕಲ್ತವ್ರೆ. ಕೇಳ್ಕೊಳ್ಳೋದೇನು, ಸಾಲಿ ಕಲಿಸ್ರಿ. ಎಜುಕೇಶನ್ ಈಸ್ ಮಸ್ಟ್ ಇಂಪಾರ್ಟೆಂಟ್. ಮತ್ತೆ ಏನ್ ಅಜ್ಜರ್ ನೀವು ಸಾಲಿ ಕಲಿಸ್ರಂತ ನೀವೇನ್ ಕಲ್ತಿಲ್ಲ ನನಕ್ ಹೋಗ್ಬೇಡ್ರಿ, ನಂದು 19ನೇ ಮುಗಿದೈತೆ. ನಂದು ಸಾಲಿ ಕಲಿಸ್ರಿ, ಅಭ್ಯಾಸ ಮಾಡಿಸ್ರಿ, ಚಂದ ಒಗ್ಗಟ್ಲೆ ಬದುಕ್ರಿ. ಎಲ್ಲರೂ ನಮ್ಮವ್ರನ್ನೋ ಮನೋಭಾವಲೆ ಹೋರಿ. ಜಗಳ, ಕಿರಿಕಿರಿ, ಅದು ಇದು ಏನೂ ಬೇಡ. ಅವರು ನಮ್ಮವ್ರು, ಇವರು ನಮ್ಮವ್ರು. ಇದು ಭಾರತ ದೇಶ ಅಂದ್ಮೇಲೆ ನಾವೆಲ್ಲ ಚಂದ ಬದುಕೋಣ ಅಂತ ಹೇಳಿ ನನ್ನೆರಡು ಮಾತನ್ನ ಮುಗಿಸ್ತೀನಿ. ನಾಗರಿಕ ಬಂಧುಗಳಿಗೆ, ಸ್ನೇಹಿತರಿಗೆ ಮೊಟ್ಟ ಮೊದಲಾಗಿ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಈದ್ ಮಿಲಾದ್ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ನೆಚ್ಚಿನ ಪರಮ ಪೂಜ್ಯರು, ಈ ಭಾಗದಲ್ಲಿ ಇತಿಹಾಸವನ್ನ ಸೃಷ್ಟಿಸ್ತಾ ಇರ್ತಕ್ಕಂಥವರು, ಎಲ್ಲರನ್ನ ಸಮಾನವಾಗಿ ಕಾಣುವ ಸಹೃದಯಿ, ಈ ಭಾಗದಲ್ಲಿ ಏನಾದ್ರೂ ಒಂದು ಕ್ರಾಂತಿಕಾರಿ ಬೆಳವಣಿಗೆಯೊಂದಿಗೆ ಈ ತಾಳಿಕೋಟೆ ಪಟ್ಟಣದ ಹೆಸರನ್ನ ಬಹಳ ಉತ್ತುಂಗಕ್ಕೆ ಒಯ್ಯುವ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವುದರೊಂದಿಗೆ ನಮ್ಮ ಮಧ್ಯದಲ್ಲಿ ಕುಳಿತಿರ್ತಕ್ಕಂತಹ, ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಶ್ರೀ ಸಿದ್ದಲಿಂಗ ದೇವರ ಪಾದಗಳಿಗೆ ಹಣೆಯನ್ನು ಮಾಡಿದ್ದು, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ
ಮುಸ್ಲಿಮ್ಸ್ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ಮೈಬೂಬ್ ಕೆಂಬಾವಿ ಅವರಿಗೆ, ಅದೇ ರೀತಿ ಪುರಸಭೆ ಸದಸ್ಯರು ನಮ್ಮ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂತಹ ಶ್ರೀ ಮುತ್ತಪ್ಪಣ್ಣ ಚಮಲಾಪುರ್ ಕಾಕ ಅವರೇ, ಅದೇ ರೀತಿ ಉದ್ಯಮಿಗಳಾಗಿರ್ತಕ್ಕಂತಹ ಮಕಂದಾರ್ ಸಾಹೇಬ್ರೆ, ಚಿತ್ರಿಗೆ ಅವರೇ, ಪತ್ರಕರ್ತರಾಗಿರ್ತಕ್ಕಂಥ ಅಲಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಬಂಧುಗಳೇ, ಇವತ್ತು ಎಂತಹ ದಿನ ಅಂದ್ರೆ ನಾವೆಲ್ಲರೂ ಕೂಡ ಈ ಮುಂದಿನ ಹಿಂದೆ ಏನು ಮಾಡಿದೀವೋ ಅದು ನಮ್ಗೆ ಗೊತ್ತಿಲ್ಲ, ಮುಂದಿನ ಜೀವನದಲ್ಲಿ ಏನು ಕಲಿಬೇಕು ಅನ್ನೋದನ್ನ ಒಂದು ದಾರಿಯಾಗಿ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಏನ್ ಹೇಳಿದಾರೆ ಅಂದ್ರ, ಮಾನವೀಯತೆಗಿಂತ ಮತ್ತೇನು ದೊಡ್ಡದಲ್ಲ ಅಂತೇಳಿ ಅವರ ಕುರಾನದಲ್ಲಿ ಸಾರಿ ಹೋಗಿದ್ದಾರೆ. ಯಾಕೆ ಮಾನವೀಯತೆ ದೊಡ್ಡದಂದ್ರ, ನಿರ್ಗತಿಕರನ್ನ ಸಮಾನವಾಗಿ ಕಾಣಬೇಕು, ಅನಾಥರನ್ನ ಸಮಾನವಾಗಿ ಕಾಣಬೇಕು, ದುರ್ಬಲರನ್ನ ಸಮಾನವಾಗಿ ಕಾಣಬೇಕು, ದುರ್ಬಲರನ್ನ ಸರಿಯಾದ ನಮ್ಮ ಜೊತೆ ಸರಿಸಮಾನವಾಗಿ ತರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭ್ರಾತೃತ್ವದಿಂದ, ಸೋದರತ್ವದಿಂದ ಬದುಕಿದಾಗ ಆ ಬದುಕಿಗೆ ಅರ್ಥ ಬರ್ತದೆ ಅಂತ ಹೇಳಿ ಪ್ರವಾದಿ ಮೊಹಮ್ಮದ್ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಏನು ಜೇನ್ ಅಂದ್ರೆ ಅದು ಸಿಹಿ, ವಿವಿಧ ಜೇನುಗಳು ಕೂಡ್ಕೊಂಡು ಕಿಶಂದ್ರ ಆ ಸಿಹಿಯನ್ನ ಹೇಗೆ ಅನ್ಸ್ತಾವ, ನಾವೆಲ್ಲರೂ ಕೂಡ ಇಲ್ಲಿ ಕುಳಿತುಕೊಂಡವರಾಗಿರ್ಬೋದು ಮತ್ತು ಎಲ್ಲರೂ ಕೂಡ ಏನು ಪ್ರವಾದಿ ಮೊಹಮ್ಮದರ ನೆರಳಿನಲ್ಲಿ ಸಾಕ್ತಾ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಜೇನಿನ ಹುಳಗಳಾಗಿ ಬದುಕಬೇಕಾಗಿದೆ. ಯಾಕಂತಂದ್ರೆ ನಾವೆಲ್ಲರೂ ಕೂಡ ಸಿಹಿಯನ್ನ ಹಂಚಬೇಕು. ಈ ಮನುಷ್ಯನ ಮಾನವೀಯ ಗುಣಗಳು ಏನಿದಾವ ಅಂತಂದ್ರ ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸಬೇಕೆ ವಿನಃ ಕ್ರೋಮೋಪಚದನೆಗಳಂತಹವು, ದಾರಿ ತಪ್ಪಿಸುವಂತಹ ವಿಚಾರಗಳನ್ನ ನಾವೆಲ್ಲರೂ ಕೂಡ ನಮ್ಮಲ್ಲಿ ಇದ್ರೆ ಇವತ್ತು ನಾವು ಅದನ್ನ ಭಸ್ಮ ಮಾಡಿಕೊಳ್ಬೇಕು, ನಮ್ಮ ಅಂತರಾತ್ಮದಲ್ಲಿ ಅದನ್ನ ಭಸ್ಮ ಮಾಡಿಕೊಳ್ಬೇಕು. ಆವಾಗ ನಾವು ಏನಾದ್ರೂ ಇಂತಹ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅದಕ್ಕೆ ಒಂದು ಅರ್ಥಪೂರ್ಣ ಒಂದು ಕೊಡುಗೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಸುಮಾರು 5570 ಕ್ರಿಸ್ತಶಕ 570ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವು ಪ್ರವಾದಿ ಮೊಹಮ್ಮದರನ್ನ ನಾವು ಅನುಸರಿಸ್ತಾ ಇದೀವಿ ಅಂತಂದ್ರೆ ಅವರ ಕೊಡುಗೆಗಳನ್ನ ನಾವು ಸ್ಮರಿಸಬೇಕಾಗ್ತದೆ, ಅವರ ಜೀವನ ಶೈಲಿಯನ್ನು ನಾವು ಸ್ಮರಿಸಬೇಕಾಗ್ತದೆ, ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡಿಬೇಕಾಗ್ತದೆ. ಅವಾಗ ಮಾತ್ರ ಈ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಏನು ನಮಗೆ ದಾರಿ ದೀಪವಾಗಿ ಹಾಕಿಕೊಟ್ಟಿದ್ದಾರೆ, ಅವರು ಕೂಡ ನಮ್ಗೆ ಏನು ಈ ಸೃಷ್ಟಿಕರ್ತನ ರೂಪದಲ್ಲಿ ಅವರು ಇದಾರಲ್ಲ, ಅವರೆಲ್ಲರೂ ಕೂಡ ಅದನ್ನ ನಮಗೆ ಆಶೀರ್ವಾದ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಏನು ಇವತ್ತು ಈದ್ ಮಿಲಾದ್ ಹಬ್ಬದಲ್ಲಿ ಏನು ಪ್ರವಾದಿ ಮೊಹಮ್ಮದರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರ ಅನುಕರಣೆಯೊಂದಿಗೆ ಅವರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ. ತಾಳಿಕೋಟಿ ಪಟ್ಟಣದಲ್ಲಿ ಇತಿಹಾಸ ಸೃಷ್ಟಿಸ್ತಕ್ಕಂತಹ ಪೂಜ್ಯ ಸಿದ್ಧಲಿಂಗ ದೇವರು ಕೂಡ ಯಾವುದೇ ಜಾತಿ ಧರ್ಮ ಯಾವುದೇನ್ನು ಕೂಡ ಲೆಕ್ಕಿಸದೆ ಏನು ಮಾನವೀಯ ಗುಣಗಳಿದಾವೆ, ಏನು ಒಳ್ಳೆಯ ಸಂದೇಶಗಳಿದಾವೆ, ಒಳ್ಳೆಯ ಗುಣಗಳು ಏನಿದಾವೆ ಅವನ್ನ ಮಾತ್ರ ಅಳವಡಿಸ್ಕೊಡ್ರಿ, ಯಾವುದೂ ನಿಮ್ ಜೊತೆ ಬರೋದಿಲ್ಲ, ಒಳ್ಳೆಯದನ್ನ ಮಾತ್ರ ಬರ್ತದೆ ಅಂತ ಹೇಳಿ ಅವರು ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಚಟಮುಕ್ತ ಊರುಗಳನ್ನಾಗಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿರ್ತಕ್ಕಂತಹ ಏನು ದುಶ್ಚಟಕ್ಕೆ ಬಲಿಯಾಗಿರ್ತಕ್ಕಂತಹ ಯುವಕರಿಗೆ ಒಂದು ದಾರಿದೀಪವಾಗಿ ಅವರನ್ನ ದುಶ್ಚಟಗಳಿಂದ ಮುಕ್ತವಾಗಿ ನೀವು ಈ ದೇಶದ ಬೆನ್ನೆಲುಬು, ನೀವು ಈ ದೇಶದ ಸದೃಢ ಪ್ರಜೆಗಳು ನೀವು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಪೂಜ್ಯರು ಬಹಳ ಶ್ರಮದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಕಾರ್ಯಕ್ರಮದಲ್ಲಿ ಹೋಗ್ಬೇಕಂತಿರ್ತೀವಿ, ಅನಿವಾರ್ಯ ಕಾರಣಗಳಿಂದ ಹೋಗೋದಾಗೋದಿಲ್ಲ. ಏನರ ಹೋಗ್ಬೇಕಪ್ಪ ಅಜ್ಜರ್ ಇಂತ ಕಾರ್ಯಕ್ರಮ ಮಾಡಕತ್ತಿದಾರಂತೆ, ಅನಿವಾರ್ಯ ಕಾರಣಗಳಿಂದ ಹೋಗೋದಾಗೋದಿಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ತಾಳಿಕೋಟೆ ಪಟ್ಟಣದ ಸರ್ವ ಸದಸ್ಯರು ಕೂಡ ಪೂಜ್ಯ ಸಿದ್ಧಲಿಂಗ ದೇವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೇವೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದ್ರೆ ಒಳ್ಳೇದಕ್ಕೆ ನಾವು ಸಹಕಾರವನ್ನ ಕೊಡ್ಬೇಕು. ಈ ನಿಟ್ಟಿನಲ್ಲಿ ಏನು ನಮಗೆ ಈ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ನಮಗೆ ಕರೆದು ಮಾತನಾಡಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಸಭೆ ಆಯೋಜಕರಿಗೆ ಮತ್ತು ಇಲ್ಲಿ ಬರೋದೊಂದು 10 ನಿಮಿಷ ಲೇಟ್ ಆಯ್ತಾ, ಆ 10 ನಿಮಿಷ ಲೇಟ್ ಆಗಿದ್ದಕ್ಕೆ ಕ್ಷಮಾಪಣೆಯನ್ನ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.